ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಎಡ್ಜಾಯ್ನ್ ಯೂಟ್ಯೂಬ್ ಚಾನಲಿನ ಕರ್ನಾಟಕ TET 2025 ಪೇಪರ್ 1 ಮಾರ್ನಿಂಗ್ ಸೆಷನ್ನಿನ ಪಾರ್ಟ್ 4 ಕೀ ಆನ್ಸರ್ ವಿಡಿಯೋಗೆ ಸ್ವಾಗತ. ಕ್ವಶನ್ ನಂಬರ್ 91. ಆಯತಗಣದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ. ಆಪ್ಷನ್ 1 6, ಆಪ್ಷನ್ 2 8, ಆಪ್ಷನ್ 3 4, ಆಪ್ಷನ್ 4 12. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1 6. ಕ್ವಶನ್ ನಂಬರ್ 92. 28x4 y⁵ ಮತ್ತು 49x⁵ ಮಹತ್ತಮ ಸಾಮಾನ್ಯ ಅಪವರ್ತನವು. ಆಪ್ಷನ್ ನಂಬರ್ 1 14x⁴ y⁴, ಆಪ್ಷನ್ ನಂಬರ್ 2 7x⁴ y⁴, ಆಪ್ಷನ್ ನಂಬರ್ 3 196x⁵ y⁵, ಆಪ್ಷನ್ ನಂಬರ್ 4 49x⁵ y⁴. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 7x⁴ y⁴. ಕ್ವಶನ್ ನಂಬರ್ 93. ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯು. ಆಪ್ಷನ್ ನಂಬರ್ 1 ಒಂದು ತ್ರಿಭುಜವು 2 ಲಂಬಕೋನಗಳನ್ನು ಹೊಂದಿರುತ್ತದೆ. ಆಪ್ಷನ್ ನಂಬರ್ 2 ಒಂದು ತ್ರಿಭುಜವು 2 ಅಧಿಕ ಕೋನಗಳನ್ನು ಹೊಂದಿರುತ್ತದೆ. ಆಪ್ಷನ್ ನಂಬರ್ 3 ಒಂದು ತ್ರಿಭುಜವು 2 ಲಘುಕೋನಗಳನ್ನು ಹೊಂದಿರುತ್ತದೆ. ಆಪ್ಷನ್ ನಂಬರ್ 4 ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಭಿಮುಖ ಕೋನದ ಮೊತ್ತಕ್ಕಿಂತ ಕಡಿಮೆಯಾಗಿರುತ್ತದೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3 ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರುತ್ತದೆ. ಕ್ವಶನ್ ನಂಬರ್ 94. 1/3/10 whole⁻³ ರ ಬೆಲೆಯು. ಆಪ್ಷನ್ ನಂಬರ್ 1 27/1000, ಆಪ್ಷನ್ ನಂಬರ್ 2 227/1000, ಆಪ್ಷನ್ ನಂಬರ್ 3 2 197/1000, ಆಪ್ಷನ್ ನಂಬರ್ 4 197/1000. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 2 197/1000. ಕ್ವಶನ್ ನಂಬರ್ 95. ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣವು. ಆಪ್ಷನ್ ನಂಬರ್ 1 2x⁵2 + 3x + 4 0, ಆಪ್ಷನ್ ನಂಬರ್ 2 2x - 3 = 5x + 6, ಆಪ್ಷನ್ ನಂಬರ್ 3 x = 1/4x, ಆಪ್ಷನ್ ನಂಬರ್ 4 2y + 3 = 6 + 4y. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 2x - 3 = 5x + 6. ಕ್ವಶನ್ ನಂಬರ್ 96. 150 ಮತ್ತು ಅದಕ್ಕೆ ಸಮೀಪದ ಪೂರ್ಣವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸವು. ಆಪ್ಷನ್ ನಂಬರ್ 1 7, ಆಪ್ಷನ್ ನಂಬರ್ 2 10, ಆಪ್ಷನ್ ನಂಬರ್ 3 19, ಆಪ್ಷನ್ ನಂಬರ್ 4 6. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 6. ಕ್ವಶನ್ ನಂಬರ್ 97. ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ. ಆಪ್ಷನ್ ನಂಬರ್ 1 1, ಆಪ್ಷನ್ ನಂಬರ್ 2 0, ಆಪ್ಷನ್ ನಂಬರ್ 3 2, ಆಪ್ಷನ್ ನಂಬರ್ 4 3. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 2. ಕ್ವಶನ್ ನಂಬರ್ 98. 4y⁻² - 3y⁻³ + 9y⁻7 ಬಹುಪದೋಕ್ತಿಯ ಡಿಗ್ರಿಯು. ಆಪ್ಷನ್ ನಂಬರ್ 1 3, ಆಪ್ಷನ್ ನಂಬರ್ 2 7, ಆಪ್ಷನ್ ನಂಬರ್ 3 9, ಆಪ್ಷನ್ ನಂಬರ್ 4 2. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 7. ಕ್ವಶನ್ ನಂಬರ್ 99. 7/19 ರ ಸಮನಾದ ಭಾಗಲಬ್ಧ ಸಂಖ್ಯೆಯು. ಆಪ್ಷನ್ ನಂಬರ್ 1 17/119, ಆಪ್ಷನ್ ನಂಬರ್ 2 14/57, ಆಪ್ಷನ್ ನಂಬರ್ 3 21/57, ಆಪ್ಷನ್ ನಂಬರ್ 4 21/38. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 21/57. ಕ್ವಶನ್ ನಂಬರ್ 100. -3 × -6 × -2 × -1 ರ ಬೆಲೆ. ಆಪ್ಷನ್ ನಂಬರ್ 1 -18, ಆಪ್ಷನ್ ನಂಬರ್ 2 36, ಆಪ್ಷನ್ ನಂಬರ್ 3 -36, ಆಪ್ಷನ್ ನಂಬರ್ 4 24. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 36. ಕ್ವಶನ್ ನಂಬರ್ 101. 2, -5 ಬಿಂದುವ ಕಾರ್ಟೀಸಿಯನ್ ಸಮತಲದ ಈ ಚತುರ್ಥಕದಲ್ಲಿರುತ್ತದೆ. ಆಪ್ಷನ್ ನಂಬರ್ 1 ಒಂದನೇ ಚತುರ್ಥಕ, ಆಪ್ಷನ್ ನಂಬರ್ 2 ಸೆಕೆಂಡ್ ಚತುರ್ಥಕ, ಆಪ್ಷನ್ ನಂಬರ್ 3 ಥರ್ಡ್ ಚತುರ್ಥಕ, ಆಪ್ಷನ್ ನಂಬರ್ 4 ಫೋರ್ತ್ ಚತುರ್ಥಕ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 ಫೋರ್ತ್ ಚತುರ್ಥಕ. ಕ್ವಶನ್ ನಂಬರ್ 102. ಚಿತ್ರದಲ್ಲಿ AGH = 50 ಡಿಗ್ರಿ, AB CD ಆಗುವಂತೆ ಮಾಡಲು DHFನ ಅಳತೆಯು. ಆಪ್ಷನ್ ನಂಬರ್ 1 50, ಆಪ್ಷನ್ ನಂಬರ್ 2 110, ಆಪ್ಷನ್ ನಂಬರ್ 3 130, ಆಪ್ಷನ್ ನಂಬರ್ 4 120. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 130. ಕ್ವಶನ್ ನಂಬರ್ 103. ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿಯಾಗಿದೆ. AB = 2x + 3 ಮತ್ತು AD = 3x - 2 ಆದಾಗ x ನ ಬೆಲೆಯು. ಆಪ್ಷನ್ ನಂಬರ್ 1 4, ಆಪ್ಷನ್ ನಂಬರ್ 2 3, ಆಪ್ಷನ್ ನಂಬರ್ 3 6, ಆಪ್ಷನ್ ನಂಬರ್ 4 5. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 5. ಕ್ವಶನ್ ನಂಬರ್ 104. ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದವು. ಆಪ್ಷನ್ ನಂಬರ್ 1 11 ಸೆಂಟಿಮೀಟರ್, ಆಪ್ಷನ್ ನಂಬರ್ 2 22 ಸೆಂಟಿಮೀಟರ್, ಆಪ್ಷನ್ ನಂಬರ್ 3 33 ಸೆಂಟಿಮೀಟರ್, ಆಪ್ಷನ್ ನಂಬರ್ 4 44 ಸೆಂಟಿಮೀಟರ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 22 ಸೆಂಟಿಮೀಟರ್. ಕ್ವಶನ್ ನಂಬರ್ 105. 135 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ ಮತ್ತು 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನ ಪೂರಕ ಮೊತ್ತದ
ವ್ಯತಿರಿಕ್ತವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ. ಆಪ್ಷನ್ ನಂಬರ್ 1 ಒಂದು ಲಘುಕೋನ, ಆಪ್ಷನ್ ನಂಬರ್ 2 ಒಂದು ವಿಶಾಲ ಕೋನ, ಆಪ್ಷನ್ ನಂಬರ್ 3 ಒಂದು ಸರಳಾಧಿಕ ಕೋನ, ಆಪ್ಷನ್ ನಂಬರ್ 4 ಒಂದು ಲಂಬಕೋನ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 ಒಂದು ಲಂಬಕೋನ. ಕ್ವಶನ್ ನಂಬರ್ 106 ಚಿತ್ರದಲ್ಲಿ AC = BD ಆಗಿದೆ. AD ಮತ್ತು CDಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆಯು ಆಪ್ಷನ್ ನಂಬರ್ 1 AB = 2.CD, ಆಪ್ಷನ್ ನಂಬರ್ 2 AB = CD, ಆಪ್ಷನ್ ನಂಬರ್ 3 AB = 1/2 CD, ಆಪ್ಷನ್ ನಂಬರ್ 4 half AB = CD. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ B AB = CD. ಕ್ವಶನ್ ನಂಬರ್ 107 0.54 ನೆಗೆಟಿವ್ ರ P/Q ರೂಪ. ಆಪ್ಷನ್ ನಂಬರ್ 1 29/50, ಆಪ್ಷನ್ ನಂಬರ್ 2 6/11, ಆಪ್ಷನ್ ನಂಬರ್ 3 4/7, ಆಪ್ಷನ್ ನಂಬರ್ 4 5/3. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 6/11. ಕ್ವಶನ್ ನಂಬರ್ 108 ಒಂದು ಸಂಖ್ಯೆಯ 1 3ಕ್ಕೆ ಅದರ 1 5 ಕೂಡಿದರೆ 32 ಬರುತ್ತದೆ. ಹಾಗಾದರೆ ಆ ಸಂಖ್ಯೆಯು ಆಪ್ಷನ್ ನಂಬರ್ 1 64, ಆಪ್ಷನ್ ನಂಬರ್ 2 60, ಆಪ್ಷನ್ ನಂಬರ್ 3 62, ಆಪ್ಷನ್ ನಂಬರ್ 4 54. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1 64. ಕ್ವಶನ್ ನಂಬರ್ 109 21 cm ತ್ರಿಜ್ಯ ಬರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು ಆಪ್ಷನ್ ನಂಬರ್ 1 277 2 cm, ಆಪ್ಷನ್ ನಂಬರ್ 2 377 2 cm, ಆಪ್ಷನ್ ನಂಬರ್ 1 177 2 cm, ಆಪ್ಷನ್ ನಂಬರ್ 4 477 2 cm. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1 277 2 cm. ಕ್ವಶನ್ ನಂಬರ್ 110 ABD = 125, AC = 130, A = question mark. ಆಪ್ಷನ್ 150, ಆಪ್ಷನ್ 2 55, ಆಪ್ಷನ್ 3 65, ಆಪ್ಷನ್ 4 75. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 4 75. ಕ್ವಶನ್ ನಂಬರ್ 111 4 ಕೆಂಪು ಪೆನ್ನುಗಳನ್ನು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಲ್ಲಿ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಈ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆಯು ಆಪ್ಷನ್ 5/9, ಆಪ್ಷನ್ 2 4/9, ಆಪ್ಷನ್ 3 5/9, ಆಪ್ಷನ್ 4 9/5. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1 5/9. ಕ್ವಶನ್ ನಂಬರ್ 112 ಒಂದು ಗಣಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳ ಕ್ರಮವಾಗಿ 6 ಮತ್ತು 12 ಆಗಿದೆ. ಆ ಗಣಾಕೃತಿಗಳಲ್ಲಿ ಶೃಂಗಗಳ ಸಂಖ್ಯೆ ಆಪ್ಷನ್ 1 8, ಆಪ್ಷನ್ 2 16, ಆಪ್ಷನ್ 3 20, ಆಪ್ಷನ್ 4 18. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1 8. ಕ್ವಶನ್ ನಂಬರ್ 113 4 cm ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೆರೆಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಾಯಿಸಿದೆ. ಚೌಕದ ಪ್ರತಿ ಬಾಹುವಿನ ಉದ್ದ ಆಪ್ಷನ್ 1 4, ಆಪ್ಷನ್ 2 7, ಆಪ್ಷನ್ 3 2, ಆಪ್ಷನ್ 4 3. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 3 cm. ಕ್ವಶನ್ ನಂಬರ್ 114 ABCಯಲ್ಲಿನ C ಕೋನ ಲಂಬವಾಗಿದೆ. AC = 5, BC = 12. ಹಾಗಾದರೆ ABC ಕೋನದ ಅಳತೆ ಎಷ್ಟು? ಆಪ್ಷನ್ A 17 cm, ಆಪ್ಷನ್ 2 20 cm, ಆಪ್ಷನ್ 3 27 cm, ಆಪ್ಷನ್ 4 30 cm. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 4 30 cm. ಕ್ವಶನ್ ನಂಬರ್ 115 ಒಂದು ಸಂಖ್ಯೆಯು 4/, ಅದೇ ಸಂಖ್ಯೆಯ 3/4 4 ಹೆಚ್ಚು ಆದರೆ ಆ ಸಂಖ್ಯೆಯು ಆಪ್ಷನ್ 1 12, ಆಪ್ಷನ್ 2 64, ಆಪ್ಷನ್ 3 80, ಆಪ್ಷನ್ 4 102. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 3 80. ಕ್ವಶನ್ ನಂಬರ್ 116 14 cm ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಎಂಬ ವಿದ್ಯಾರ್ಥಿಗಳಿಗೆ ಹೇಳಿದರೆ ಹೊಂದಿರುವ ಪ್ರಶ್ನೆಯ ವಿಧ ಆಪ್ಷನ್ 1 ಆವೃತಗೊಂಡಿರುವ ಪ್ರಶ್ನಾವಿಧ, ಆಪ್ಷನ್ 2 ವಸ್ತುನಿಷ್ಠ ಪ್ರಶ್ನಾವಿಧ, ಆಪ್ಷನ್ 3 ಜ್ಞಾನಾರ್ಧಕ ಪ್ರಶ್ನಾವಿಧ, ಆಪ್ಷನ್ 4 ತೆರೆದ ರೀತಿಯ ಪ್ರಶ್ನಾವಿಧ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 4 ತೆರೆದ ರೀತಿಯ ಪ್ರಶ್ನಾವಿಧ. ಕ್ವಶನ್ ನಂಬರ್ 117 ವಿಚಾರಗಳ ನಡುವಿನ ಬಹು ಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ವಿಧಾನ ಆಪ್ಷನ್ 1 ಪರಿಕಲ್ಪನೆ, ಆಪ್ಷನ್ 2 ಸತ್ಯ ಸಂಗತಿ, ಆಪ್ಷನ್ 3 ಕಾರ್ಯವಿಧಾನ, ಆಪ್ಷನ್ 4 ಊಹಾ ಕಲ್ಪನೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1 ಪರಿಕಲ್ಪನೆ. ಕ್ವಶನ್ ನಂಬರ್ 118 ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದ ಕಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನ ಆಪ್ಷನ್ 1 ನಿಗಮನ ವಿಧಾನ, ಆಪ್ಷನ್ 2 ಸಂಶ್ಲೇಷಣಾ ವಿಧಾನ, ಆಪ್ಷನ್ 3 ಅನುಗಮನ ವಿಧಾನ, ಆಪ್ಷನ್ 4 ವಿಶ್ಲೇಷಣಾ ವಿಧಾನ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 2 ಅನುಗಮನ ವಿಧಾನ. ಕ್ವಶನ್ 119 5 ಈ ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿತ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಮತ್ತು ಸಂವಹನಿಸುವ ಹಂತ ಆಪ್ಷನ್ 1 ತೊಡಗಿಸಿಕೊಳ್ಳುವ ಹಂತ, ಆಪ್ಷನ್ 2 ಅನ್ವೇಷಿಸುವ ಹಂತ, ಆಪ್ಷನ್ 3 ವಿವರಿಸುವ ಹಂತ, ಆಪ್ಷನ್ 4 ವಿಸ್ತರಿಸುವ ಹಂತ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1 ತೊಡಗಿಸಿಕೊಳ್ಳುವ ಹಂತ. ಕ್ವಶನ್ ನಂಬರ್ 120 ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸದ ಸಂಗತಿ ಆಪ್ಷನ್ 1 ವಿಷಯಾಂಶ, ಆಪ್ಷನ್ 2 ಬೋಧನಾ ವಿಧಾನ, ಆಪ್ಷನ್ 3 ಮೌಲ್ಯಮಾಪನ, ಆಪ್ಷನ್ 4 ಭಾಷಾ ಬೆಳವಣಿಗೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 4 ಭಾಷಾ ಬೆಳವಣಿಗೆ. ಕರ್ನಾಟಕ TET 2025 ಮಾರ್ನಿಂಗ್ ಸೆಷನ್ನ ಪೇಪರ್ 1 ಪಾರ್ಟ್ 4 ಪರಿಸರ ಅಧ್ಯಯನದ ಕೀ ಆನ್ಸರ್ ವಿಲ್ ಕಮಿಂಗ್. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ಸ್ ಟು ಎಡ್ಜೈನ್ ಯೂಟ್ಯೂಬ್ ಚಾನಲ್.